ಈ ಪ್ರಪಂಚದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡುವವರು ಸಾವಿರಾರು ಜನರಿದ್ದಾರೆ. ಆದರೆ ತಪ್ಪು ಮಾಡಿದ ಕಳ್ಳನನ್ನು ಪ್ರೀತಿಯಿಂದ ತಿದ್ದಿ ಅವನಿಗೆ ಸನ್ಮಾರ್ಗ ತೋರಿಸುವ ಕರುಣಾಮಯಿಗಳು ಕೇವಲ ನಿಜವಾದ ಸಂತರು ಮಾತ್ರ. ನೀಮ್ ಕರೋಲಿ ಬಾಬಾ ಅಥವಾ ನಮ್ಮ ಪ್ರೀತಿಯ ಮಹಾರಾಜ್ಜಿ ಅವರ ಹೃದಯ ಎಷ್ಟು ವಿಶಾಲವಾಗಿತ್ತು ಎಂದರೆ, ತಮ್ಮ ಆಶ್ರಮದಲ್ಲೇ ಕಳ್ಳತನ ಮಾಡಿದ ಕಳ್ಳನನ್ನು ಅವರು ಸೋದರನಂತೆ ಕಂಡು ಆಶೀರ್ವದಿಸಿದ್ದರು. ಇಂದು ನಾವು ಬಾಬಾ ಅವರ ಅಪಾರ ಕರುಣೆಯನ್ನು ಬಿಂಬಿಸುವ ಒಂದು ನೈಜ ಪವಾಡವನ್ನು ತಿಳಿದುಕೊಳ್ಳೋಣ. ಆಶ್ರಮಕ್ಕೆ ಬಂದ ಅಪರಿಚಿತ ವ್ಯಕ್ತಿ. ಇದು ನಡೆದಿದ್ದು ನೈನಿತಾಲ್ನ ಕೈಂಚಿ ಧಾಮ ಆಶ್ರಮದಲ್ಲಿ. ಒಂದು ದಿನ ಸಂಜೆ ಆಶ್ರಮದಲ್ಲಿ ಭಂಡಾರ ಅಂದರೆ ಅನ್ನದಾನ ಮತ್ತು ಭಜನೆಗಳು ನಡೆಯುತ್ತಿದ್ದವು. ನೂರಾರು ಭಕ್ತರು ಬಾಬಾ ಅವರ ಸುತ್ತಲೂ ಕುಳಿತಿದ್ದರು. ಆ ಜನಸಂದಣಿಯ ಮಧ್ಯೆ ರಾಮು ಎಂಬ ಒಬ್ಬ ಯುವಕ ಬಂದು ಕುಳಿತಿದ್ದನು. ಆದರೆ ಆತ ದರ್ಶನ ಪಡೆಯಲು ಬಂದಿರಲಿಲ್ಲ. ಬದಲಿಗೆ ಆಶ್ರಮದಲ್ಲಿ ಕಳ್ಳತನ ಮಾಡಲು ಬಂದಿದ್ದನು. ಆತ ಬಹಳ ದಿನಗಳಿಂದ ಕಳ್ಳತನದ ಕಾಯಕ ಮಾಡುತ್ತಿದ್ದವನು. ಆಶ್ರಮದ ಭಕ್ತರು ಭಜನೆಯಲ್ಲಿ ಲೀನವಾಗಿರುವುದನ್ನು ಆತ ಗಮನಿಸಿದನು. ಬಾಬಾ ಅವರ ಪಕ್ಕದಲ್ಲೇ ಇದ್ದ ದೊಡ್ಡ ಉದ್ಯಮಿಯೊಬ್ಬರು ತಮ್ಮ ಬೆಲೆ ಬಾಳುವ ಚಿನ್ನದ ಸರ ಮತ್ತು ಹಣದ ಬ್ಯಾಗ್ ಅನ್ನು ಪಕ್ಕದಲ್ಲಿ ಇಟ್ಟಿರುವುದನ್ನು ಆ ಕಳ್ಳನು ನೋಡಿದನು. ಯಾರೂ ನೋಡದ ಸಮಯ ಸಾಧಿಸಿ ರಾಮು ಅತ್ಯಂತ ಚಾಣಾಕ್ಷತನದಿಂದ ಆ ಚಿನ್ನದ ಸರ ಮತ್ತು ಬ್ಯಾಗ್ ಅನ್ನು ಕದ್ದು ತನ್ನ ಅಂಗಿಯೊಳಗೆ ಅಡಗಿಸಿಕೊಂಡನು. ಯಾರಾದರೂ ತನ್ನನ್ನು ನೋಡಿದ್ದಾರೆಯೇ ಎಂದು ಆತ ಸುತ್ತಲೂ ನೋಡಿದಾಗ ಸಾಕ್ಷಾತ್ ನೀಮ್ ಕರೋಲಿ ಬಾಬಾ ಅವರು ಆತನನ್ನೇ ನೋಡುತ್ತಾ ಮುಗುಳ್ನಗುತ್ತಿದ್ದರು. ಬಾಬಾ ತನ್ನ ಕಳ್ಳತನವನ್ನು ನೋಡಿದ್ದರೂ ಸುಮ್ಮನೆ ನಗುತ್ತಿರುವುದನ್ನು ಕಂಡು ಆ ಕಳ್ಳನಿಗೆ ತೀವ್ರವಾದ ಗಾಬರಿಯಾಯಿತು. ಆತ ತಕ್ಷಣ ಆಶ್ರಮದಿಂದ ಹೊರಗೆ ಓಡಲು ಶುರು ಮಾಡಿದನು. ಆಶ್ರಮದ ಮುಖ್ಯ ದ್ವಾರವನ್ನು ದಾಟಿ ರಸ್ತೆಗೆ ಬಂದು ಇನ್ನು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಆತನ ಇಡೀ ದೇಹದಲ್ಲಿ ಒಂದು ವಿಚಿತ್ರ ಬದಲಾವಣೆಯಾಯಿತು. ಆತನಿಗೆ ಮುಟ್ಟಿ ನೋಡಲು ಸಾಧ್ಯವಾಗದಂತೆ ಕಣ್ಣುಗಳು ಮಂಜಾದವು. ಆತನಿಗೆ ಮುಂದಿರುವ ರಸ್ತೆ ಕಾಣಿಸದೆ ಕತ್ತಲಾಗಿ ಹೋಯಿತು. ಆತ ಎಲ್ಲೇ ಓಡಿದರೂ ಮತ್ತೆ ಮತ್ತೆ ಆಶ್ರಮದ ದ್ವಾರದ ಬಳಿಗೇ ಬಂದು ನಿಲ್ಲುತ್ತಿದ್ದನು. ಇದು ಬಾಬಾ ಅವರ ಮಾಂತ್ರಿಕ ಲೀಲೆಯಾಗಿತ್ತು. ಸಿಕ್ಕಿಬಿದ್ದ ಕಳ್ಳ ಮತ್ತು ಜನರ ಕೋಪ. ಅಷ್ಟರಲ್ಲಿ ಆಶ್ರಮದ ಒಳಗೆ ಆ ಉದ್ಯಮಿಗೆ ತನ್ನ ಚಿನ್ನದ ಸರ ಕಳೆದು ಹೋಗಿರುವುದು ತಿಳಿಯಿತು. ಆಶ್ರಮದ ಸೇವಕರು ಮತ್ತು ಭಕ್ತರು ಕಳ್ಳನಿಗಾಗಿ ಹುಡುಕಾಡುತ್ತಾ ಹೊರಗೆ ಬಂದಾಗ ಆ ಕಳ್ಳ ರಾಮು ಆಶ್ರಮದ ಗೇಟ್ನ ಹತ್ತಿರವೇ ಕಣ್ಣು ಕಾಣಿಸದೆ ಗೋಡೆಗೆ ಡಿಕ್ಕಿ ಹೊಡೆಯುತ್ತಾ ತಡಕಾಡುತ್ತಿರುವುದು ಕಂಡಿತು. ಭಕ್ತರು ತಕ್ಷಣ ಆತನನ್ನು ಹಿಡಿದು ಆತನ ಅಂಗಿಯೊಳಗಿದ್ದ ಚಿನ್ನದ ಸರ ಮತ್ತು ಬ್ಯಾಗ್ ಅನ್ನು ಹೊರಗೆ ತೆಗೆದರು. ಆಶ್ರಮದಲ್ಲಿ ಕಳ್ಳತನ ಮಾಡಿದ ಆತನ ಮೇಲೆ ಜನರಿಗೆ ಕಡು ಕೋಪ ಬಂದಿತು. ಜನರು ಆತನನ್ನು ಹೊಡೆಯಲು ಕೈ ಎತ್ತಿದಾಗ ಒಳಗಿನಿಂದ ಬಾಬಾ ಜೋರಾಗಿ, ಏಯ್, ಯಾರೂ ಅವನನ್ನು ಮುಟ್ಟಬೇಡಿ, ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದು ಆಜ್ಞೆ ಮಾಡಿದರು. ಕಳ್ಳನಿಗೆ ಸಿಕ್ಕ ದೈವಿಕ ಶಿಕ್ಷೆ ಮತ್ತು ಕ್ಷಮೆ. ಭಕ್ತರು ರಾಮುವನ್ನು ಎಳೆದುಕೊಂಡು ಬಂದು ಬಾಬಾ ಅವರ ಪಾದದ ಮುಂದೆ ತಳ್ಳಿದರು. ಕಳ್ಳ ಹೆದರಿಕೆಯಿಂದ ನಡುಗುತ್ತಾ ಕಣ್ಣೀರು ಹಾಕುತ್ತಿದ್ದನು. ಆದರೆ ಆಶ್ಚರ್ಯವೆಂದರೆ ಬಾಬಾ ಆತನನ್ನು ಬೈಯುವ ಬದಲು ಅತ್ಯಂತ ಪ್ರೀತಿಯಿಂದ ತಮ್ಮ ಹತ್ತಿರ ಕರೆದರು. ಬಾಬಾ ಆತನ ಕಣ್ಣುಗಳ ಮೇಲೆ ತಮ್ಮ ಕಂಬಳಿಯ ತುದಿಯನ್ನು ಸವರಿದರು. ಮರುಕ್ಷಣವೇ ಆತನಿಗೆ ಕಣ್ಣುಗಳು ಸ್ಪಷ್ಟವಾಗಿ ಕಾಣಿಸಲು ಶುರು ಮಾಡಿದವು. ಬಾಬಾ ಆತನಿಗೆ ಕೇಳಿದರು, ರಾಮು, ನೀನು ಕಳ್ಳತನ ಮಾಡಲು ಇಲ್ಲಿಗೆ ಏಕೆ ಬಂದೆ? ನಿನಗೆ ಏನಾದರೂ ಕಷ್ಟವಿದೆಯೇ? ಆಗ ಆ ಕಳ್ಳನು ಜೋರಾಗಿ ಅಳುತ್ತಾ, ಬಾಬಾ, ನನ್ನ ತಾಯಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಇದ್ದಾರೆ. ಚಿಕಿತ್ಸೆಗೆ ಹಣವಿಲ್ಲದೆ ನಾನು ಈ ಪಾಪದ ಕೆಲಸ ಮಾಡಿದೆ. ನನ್ನನ್ನು ಕ್ಷಮಿಸಿಬಿಡಿ ಎಂದು ಮಹಾರಾಜರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಬಾಬಾ ಜೋರಾಗಿ ನಗುತ್ತಾ ಆ ಉದ್ಯಮಿಯ ಬ್ಯಾಗ್ನಿಂದ ಸ್ವಲ್ಪ ಹಣವನ್ನು ತೆಗೆದು ಕಳ್ಳನ ಕೈಗೆಟ್ಟರು. ಬಾಬಾ ಹೇಳಿದರು, ಈಗೋ ನೋಡು, ಈ ಹಣವನ್ನು ತೆಗೆದುಕೊಂಡು ಹೋಗಿ ನಿನ್ನ ತಾಯಿಗೆ ಚಿಕಿತ್ಸೆ ಕೊಡಿಸು. ನಿನ್ನ ತಾಯಿ ಈಗ ಸಂಪೂರ್ಣ ಗುಣಮುಖರಾಗಿದ್ದಾರೆ. ಆದರೆ ಇಂದಿನಿಂದ ಕಳ್ಳತನದ ಕೆಲಸವನ್ನು ಬಿಟ್ಟು ಬಿಡು, ಪ್ರಾಮಾಣಿಕವಾಗಿ ಬದುಕು. ಭಗವಂತ ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ. ಬಾಬಾ ಅವರ ಈ ಅಪಾರ ಕರುಣೆಯನ್ನು ನೋಡಿ ಆ ಕಳ್ಳನ ಹೃದಯ ಸಂಪೂರ್ಣವಾಗಿ ಕರಗಿ ಹೋಯಿತು. ಆತ ಅಂದಿನಿಂದ ಕಳ್ಳತನದ ಹಾದಿಯನ್ನು ಕಾಯಂ ಆಗಿ ತೊರೆದು ಆಶ್ರಮದ ಸೇವಕನಾಗಿ ಬದಲಾದನು. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರು ಕೇವಲ ಶಿಕ್ಷಿಸುವ ದೇವರಾಗಿರಲಿಲ್ಲ. ಬದಲಿಗೆ ಪ್ರೀತಿಯಿಂದ ತಪ್ಪು ದಾರಿಯಲ್ಲಿದ್ದವರನ್ನು ಸನ್ಮಾರ್ಗಕ್ಕೆ ತರುವ ಮಹಾಕರುಣಾಮಯಿಯಾಗಿದ್ದರು. ಅದಕ್ಕಾಗಿಯೇ ಅವರನ್ನು ಕೋಟ್ಯಾಂತರ ಭಕ್ತರು ಇಂದಿಗೂ ದೈವ ಸ್ವರೂಪಿ ಎಂದು ಪೂಜಿಸುತ್ತಾರೆ.
ಜೈ ಮಹಾರಾಜ್ ಜಿ.